ನನ್ನ VIP ಗಳಿಗೆ ಕನ್ನಡ ಮೂವಿ ಸ್ಟಾರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದಿರಪ್ಪ, ಆರಾಮದಿರಿ ಅಂತ ತಿಳ್ಕೊಂಡೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬಾಜು ಇರೋ ಬೆಲ್ ಬಟನ್ ಒತ್ತಿರಿ. ಅದರಿಂದ ನಿಮಗೆ ಏನು ಯೂಸಪ್ಪ ಅಂತಂದ್ರೆ, ನಾ ಯಾವ್ದಾರ ಹೊಸ ವಿಡಿಯೋ ಅಪ್ಲೋಡ್ ಮಾಡೀನಿ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಇನ್ಯಾಕೆ ತಡ ಮಾಡಿ ನೋಡ್ರಿಪ್ಪ, ನೀವು ತೆಂಗಿನಕಾಯಿ ಹೊಡೆದು ಸ್ಟಾರ್ಟ್ ಮಾಡಿ ವಿಡಿಯೋ. ಇವತ್ತು ಏನೈತೆ ಅಂತ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಇವತ್ತು ಆ್ಯಕ್ಚುಲಿ ಕರ್ನಾಟಕವೇ ಖುಷಿ ಪಡಿಸುತ್ತೆ. ಯಾಕಂದ್ರೆ ಅಪ್ಪು ಸರ್ ಬರ್ತಡೇ ಸಂಬಂಧ ಜಾಕಿ ಮೂವಿ ರಿಲೀಸ್ ಮಾಡ್ಯಾರ. ಮತ್ತೊಮ್ಮೆ ಅಪ್ಪು ಸರ್ ನೋಡೋ ಭಾಗ್ಯ ನಮಗೆಲ್ಲ ಒದಗಿಸಿಕೊಟ್ಟಾರ. ಅಪ್ಪು ಸರ್ದ ಮಾರ್ಚ್ 17ಕ್ಕೆ ಬರ್ತಡೇ ಐತಿ. ಅದ್ರ ಸಲುವಾಗಿ ಅವರು ಜಾಕಿ ಮೂವಿ ರಿಲೀಸ್ ಮಾಡ್ಯಾರ. ನಾವು ನಿನ್ನೆ ವಿಡಿಯೋದಾಗ ಹೇಳಿ ನಿಮ್ಗೆ ಮಾರ್ಚ್ 15ನೇ ತಾರೀಕಿಗೆ ಅಂದ್ರೆ ಇವತ್ತು ಇದು ಮೂವಿ ರಿಲೀಸ್ ಆಗ್ತದೆ ಅಂತೇಳಿ ಅಷ್ಟರು ಹೋಗೋಣ, ಥಿಯೇಟ್ರಿಗೆ ಹೋಗಿ ನೋಡೋಣ. ಒಂಥರ ನಮ್ಮ ಕರ್ನಾಟಕದಾಗ ಖುಷಿ ತುಂಬ ತೂಕಾಕತ್ತಂತ ಹೇಳ್ಬೋದು. ಇವತ್ತು ಅಪ್ಪು ಸರ್ ಮೂವಿ ರಿಲೀಸ್ ಆಗಿದ್ದ ಕಾರಣ ಎಲ್ಲ ಅಪ್ಪು ಸರ್ ಅಭಿಮಾನಿಗಳು ತುಂಬ ಖುಷಿಯಿಂದ ಮೂವಿ ನೋಡಿ ಸೆಲೆಬ್ರೇಷನ್ ಮಾಡಾಕತ್ತಾರು. ನೀವು ಹೋಗ್ರಿ, ಇನ್ಯಾಕೆ ತಡ ಮಾಡ್ತೀರಿ, ನೀವು ಮೂವಿ ನೋಡ್ರಿ. ನಾನು ಮೂವಿ ನೋಡಕ್ಕೆ ಬರ್ತೀನಿ. ಆ್ಯಕ್ಚುಲಿ ನಾನು ಮೂವಿ ನೋಡ್ಕೊಂಡು ಬಂದೀನಿ. ನನಗಂತ್ರಿ ಕಣ್ಣು ತುಂಬೆ ಬಂದು. ಅಶ್ವಿನಿ ಮೇಡಮ್ ಅವರು ಹೋಗ್ಯಾರು, ಎಲ್ಲರೂ ಹೋಗ್ಯಾರು. ನೀವು ಹೋಗ್ರಿ, ಮೂವಿ ನೋಡ್ರಿ. ನನಗಂತೂ ಇನ್ನೊಮ್ಮೆ ಅಪ್ಪು ಸರ್ದ ಕಣ್ಣು ತುಂಬ್ಕೊಂಡು ದೃಶ್ಯ ನೋಡಿದಿಂದ ನನಗಂತೂ ಒಂದು ಸ್ವಲ್ಪ ಭಾವುಕ ಆದ್ನೆ. ಅಪ್ಪು ಸರ್ನ ಮತ್ತೊಮ್ಮೆ ನೋಡಿದ ಖುಷಿ ಆಯ್ತು ನನಗೆ. ನೀವು ಇನ್ಯಾಕೆ ತಡ ಮಾಡ್ತೀರಿ, ಅಪ್ಪು ಸರ್ ಮೂವಿ ನೋಡ್ರಿ. ನೋಡಿ ನಿಮ್ಗೆ ಅಪ್ಪು ಸರ್ ಅಭಿಮಾನಿಗಳಿಗೆ ಏನು ಅನ್ನಿಸ್ತು ಮೂವಿ ನೋಡಿ ಅನ್ನೋದು ಕಮೆಂಟ್ ಮಾಡಿರಿ. 2010ರಾಗ ರಿಲೀಸ್ ಆಗಿತ್ತು ಜಾಕಿ ಮೂವಿ, ಮತ್ತು ರಿಲೀಸ್ ಮಾಡ್ಯಾರ ಅಪ್ಪು ಸರ್ ಬರ್ತಡೇ ಸಂಬಂಧ. ಎಲ್ಲ ಅಭಿಮಾನಿಗಳು ತುಂಬಾ ವಿಜೃಂಭಣೆಯಿಂದ ಮೂವಿನ ಸ್ವಾಗತ ಮಾಡ್ಕೊಂಡಾರು. ಇನ್ನೊಮ್ಮೆ ನಮಗೆ ಮೂವಿ ನೋಡೋಕೆ ಅನುಕೂಲ ಮಾಡಿಕೊಟ್ಟಿದ್ದ ನಿರ್ದೇಶಕರಿಗೆ ಎಲ್ಲರಿಗೆ, KRG ಸ್ಟುಡಿಯೋದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮೂವಿ ನೋಡೋಕೆ ಹೋಗ್ರಿ, ಅಪ್ಪು ಸರ್ ನೋಡು ಭಾಗ್ಯನ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ ಅಂತಾನೆ. ನೀವು ನೋಡಿರಿ, ನಿಮ್ಗೇನು ತಿಳಿತ ಅಪ್ಪು ಸರ್ ಮೂವಿ ನೋಡಿ ಬಂದ ಮೇಲೆ ನಿಮ್ಗೆ ಏನು ತಿಳಿತು, ಏನು ಅನ್ನಿಸ್ತು ಮೂವಿ ನೋಡಿದ ಮೇಲೆ ಅಂತೇಳಿ ಕಾಮೆಂಟ್ ಮಾಡಿರಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ, ಬಾಜು ಇದ್ದಿಗೆ ಬೆಲ್ ಬಟನ್ ಹೊಡ್ರಿ. ಏನಾದ್ರು ತಪ್ಪಾದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ನಾನು ಇವಾಗ ಹೊಸ ಯೂಟ್ಯೂಬ್ ಚಾನಲ್ ಮಾಡೀನಿ. ಧನ್ಯವಾದ.